ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ಮಿಟ್ಸ್ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಆತ್ಮೀಯ ಶಿಕ್ಷಕಿ ಸುಮಾ. ಈ ದಿನ ನಾವು SSLCಯಲ್ಲಿ ಇಂಗ್ಲಿಷ್ ವಿಷಯದ ಮೊದಲನೇ ಪಾಠ ಆದಂತಹ ಎ ಹೀರೋ ಅನ್ನೋ ಪಾಠದ ಸಾರಾಂಶವನ್ನ ಕನ್ನಡದಲ್ಲಿ ವಿವರಣಾತ್ಮಕವಾಗಿ ತಿಳಿತಾ ಹೋಗೋಣ. ಎ ಹೀರೋ, ಹಾಗಾದ್ರೆ ಎ ಹೀರೋ ಇಲ್ಲಿ ಯಾರು ಅಂತ ನೋಡೋಣ. For Swami, events took an unexpected turn. ಇಲ್ಲಿ ಸ್ವಾಮಿನೇ ನಮ್ಮ ಹೀರೋ, ನಮ್ಮ ಕಥಾನಾಯಕ ಸ್ವಾಮಿ. ಇದೊಂದು ಈವೆಂಟ್ ಅವನಿಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆಗಿ ಏನಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆಗುತ್ತೆ. ಸೊ ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ he was reading under the all lamp and said, Swami, listen to this. News has been received about the bravery of a village lad who, while returning home by the jungle path, came face to face with a tiger. ಅಂದ್ರೆ ಅವ್ರ ತಂದೆ, ಸ್ವಾಮಿಯ ತಂದೆ ಹಾಲಲ್ಲಿ ಒಂದು ಲ್ಯಾಂಪ್ ನ ಕೆಳಗಡೆ ಕೂತ್ಕೊಂಡು ನ್ಯೂಸ್ ಪೇಪರ್ನ ಅವ್ರು ಓದ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ನ್ಯೂಸ್ ಪೇಪರ್ ನಲ್ಲಿ ಒಂದು ಆರ್ಟಿಕಲ್ ಬಂದಿರುತ್ತೆ. ಸ್ವಾಮಿ ಇದನ್ನ ಕೇಳು, ಇಲ್ಲಿ ಒಂದು ನ್ಯೂಸ್ ಬಂದಿದೆ, ಅದನ್ನ ನೋಡೋದಾದ್ರೆ ಏನಿದೆ ಅಂತ ವಿಷಯ. ಒಬ್ಬ ಹಳ್ಳಿಯ ಹುಡುಗ ತನ್ನ ಮನೆಗೆ ವಾಪಸ್ ಆಗ್ಬೇಕಾದ್ರೆ ಕಾಡಿನ ದಾರಿಯಲ್ಲಿ ನಡೆದು ಬರ್ತಾ ಇರ್ಬೇಕಾದ್ರೆ ಅವನ ಎದುರುಗಡೆ ಒಂದು ಟೈಗರ್ ಅಂದ್ರೆ ಹುಲಿ ಅವನ ಎದುರು ಬರುತ್ತೆ. ಅದನ್ನು ಕೂಡ ಅವನು ಫೇಸ್ ಮಾಡಿ ಅವನು ಮತ್ತೆ ಮನೆಗೆ ವಾಪಸ್ ಆಗ್ತಾನೆ ಅಂತ ಹೇಳ್ತಾರೆ. ಆಗ ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಸ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್ ಅಂಡ್ ಹಿಸ್ ಫ್ಲೈಟ್ ಅಪ್ ದ ಟ್ರೀ ವೇರ್ he stayed off a day till some people came that way and killed the tiger. ಆ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಡಿಸ್ಕ್ರೈಬ್ ಆಗಿರುತ್ತೆ ಅಂತಂದ್ರೆ, ಒಬ್ಬ ಬಾಯ್ ಆ ಫೈಟ್ ಈಗ ಟೈಗರ್ ಕಂಡ ತಕ್ಷಣ ಅವನು ಏನ್ ಮಾಡ್ತಾನೆ, ಮರ ಹತ್ಬಿಟ್ಟು ಅರ್ಧ ದಿನ ಅಲ್ಲೇ ಕೂತಿರ್ತಾನೆ. ಎಲ್ಲಿವರೆಗೆ ಅಂದ್ರೆ ಅಲ್ಲಿ ಕಾಡು ಹೋಗರು ಬಂದು, ಅಂದ್ರೆ ಕಾಡಿನ ಜನರು, ಬೇರೆ ಜನರು ಬಂದು ಆ ಟೈಗರ್ನ ಸಾಯಿಸೋವರೆಗೂ ಕೂಡ ಅವನು ಏನ್ ಮಾಡ್ತಾನೆ, ಮರದ ಮೇಲೇನೆ ಕೂತಿರ್ತಾನೆ. ಅದು ಡಿಸ್ಕ್ರೈಬ್ ಮಾಡಿರುತ್ತೆ ಆ ಪ್ಯಾರಾಗ್ರಾಫ್ ಅಲ್ಲಿ. After reading it through, father looked at Swami fixedly and asked, what do you say to that ಅಂತ ಹೇಳ್ತಾರೆ. ಇದನ್ನೆಲ್ಲ ಓದ್ತಾ ಅವ್ರ ಫಾದರ್ ಸ್ವಾಮಿಗೆ ಕೇಳ್ತಾರೆ, ಇದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯಾ ಅಂತ ಕೇಳ್ತಾರೆ. ಸ್ವಾಮಿ said, I think he must have been a very strong and grown up person, not a boy at all. How could a boy fight with a tiger ಅಂತ ಹೇಳ್ತೀನಿ. ನನಗನ್ಸುತ್ತೆ ಅವನು ಯಾವುದೇ ಕಾರಣಕ್ಕೂ ಒಬ್ಬ ಚಿಕ್ಕ ಹುಡುಗ ಅಂತೂ ಅಲ್ವೇ ಅಲ್ಲ. ಅವನು ತುಂಬಾ ಬುದ್ಧಿವಂತ ಮತ್ತೆ ತುಂಬಾ ದೊಡ್ಡವನಾಗಿರ್ತಾನೆ. ಯಾವುದೇ ಕಾರಣಕ್ಕೂ ಅವನು ತುಂಬಾ ಚಿಕ್ಕ ಹುಡುಗ ಅಂತೂ ಅಲ್ಲ. ಅವನು ಟೈಗರ್ ಜೊತೆ ಯುದ್ಧನ ಮಾಡಿಲ್ಲ, ಹೋರಾಟ ಮಾಡಿಲ್ಲ ಅಂತ ಹೇಳ್ತಾನೆ. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಅವ್ರ ತಂದೆ ಹೇಳ್ತಾರೆ, ನಿನ್ನನ್ನ ನೀನು ತುಂಬಾ ಬುದ್ಧಿವಂತ ಅನ್ಕೋತಾ ಇದೆಯಾ, ನ್ಯೂಸ್ ಪೇಪರ್ಗಿಂತ ನೀನು ತುಂಬಾ ಬುದ್ಧಿವಂತನ? ಫಾದರ್ ಸ್ನೀರ್ಡ್ ಅಂದ್ರೆ ಸ್ನೀರ್ ಅಂದ್ರೆ ಸ್ಪೀಕ್ ಇನ್ ಎ ವೆರಿ ಅನ್ಕೈಂಡ್ ವೇ, ಅಂದ್ರೆ ವ್ಯಂಗ್ಯವಾಗಿ ಮಾತಾಡೋದು. ನಿನ್ನನ್ನ ನೀನು ಬುದ್ಧಿವಂತ ಅನ್ಕೋತಾ ಇದೆಯಾ ನ್ಯೂಸ್ ಪೇಪರ್ಗಿಂತ ಅಂತ ವ್ಯಂಗ್ಯವಾಗಿ ಹೇಳ್ತಾರೆ. ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅನ್ ಎಲಿಫೆಂಟ್ ಅಂಡ್ ಯೆಟ್ ಬಿ ಎ ಕವರ್ಡ್, whereas another may have the strength of a straw, but if he has courage, he can do anything ಅಂತ ಹೇಳ್ತಿದ್ದಾರೆ. ಈಗ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ತುಂಬಾ ಧೈರ್ಯವಾಗಿ ಎಲಿಫೆಂಟ್ ತರ ಇದ್ರೂ ಕೂಡ ಅವನ ಕೈಲಿ ಹೇಳಿತನ ಇರುತ್ತೆ, ಅವನೇನು ಸಾಧನೆಯನ್ನ ಮಾಡೋದಕ್ಕೆ ಆಗೋದಿಲ್ಲ. ಅದೇ ಒಬ್ಬ ಸ್ಟ್ರಾ ತರ ಸಣ್ಣಕ್ಕೆ ತೆಳ್ಳಗಿದ್ರು ಕೂಡ ಅವನಿಗೆ ಕರೇಜ್ ಅನ್ನೋದು ಇದ್ದೇ ಇರುತ್ತೆ, ಧೈರ್ಯ ಅನ್ನೋದು ಇದ್ದೇ ಇರುತ್ತೆ ಅಂತ ಅವ್ರ ತಂದೆ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. He can do anything, courage is everything. ಇವನು ಏನ್ ಬೇಕಾದ್ರೂ ಕೂಡ ಮಾಡ್ತಾನೆ. ಧೈರ್ಯ ಅನ್ನೋದು ಒಂದು ಮುಖ್ಯವಾದ ಬೇಕಾದಂತ ಅಂಶ ಅಂತ ಹೇಳ್ತಾರೆ. ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಸ್ಟ್ರೆಂತ್ ಮತ್ತೆ ಏಜ್ ಕೂಡ ನಾಟ್ ಇಂಪಾರ್ಟೆಂಟ್. ಇಲ್ಲಿ ವಯಸ್ಸಾಗಿರ್ಬೇಕು ಅಥವಾ ಚಿಕ್ಕವನು ಆ ರೀತಿ ಅನ್ನೋದು ಬರೋದಿಲ್ಲ. ಕರೇಜ್ ಅಂತ ಧೈರ್ಯ ಅನ್ನೋದಿದ್ರೆ ಚಿಕ್ಕ ಮಗು ಆದ್ರೂ ಕೂಡ ಸಾಧನೆ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ, ಹೌ ಕ್ಯಾನ್ ಇಟ್ ಬಿ ಫಾದರ್? ಅವನು ಆ ಥಿಯರಿನ ಆರ್ಗ್ಯೂ ಮಾಡ್ತಾನೆ. ಹೇಗೆ ಫಾದರ್ ಇದು ಸಾಧ್ಯ ಅಂತ ಹೇಳ್ತಾನೆ. ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ವುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಓಕೆ, ನನಗೆ ತುಂಬಾ ಧೈರ್ಯ ಇದೆ ಅಂತ ಅನ್ಕೊಳ್ಳೋಣ.
ಹಾಗಾದ್ರೆ ಟೈಗರ್ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋದು ಅಂತ ಕೇಳ್ತಿದ್ದಾನೆ. ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್. ಈಗ ಸ್ಟ್ರೆಂತ್ ಬಗ್ಗೆ ನೀನ್ ಬಿಟ್ಟಾಕು, ನಿನ್ಗೆ ಧೈರ್ಯ ಇದೆ ಅನ್ನೋದನ್ನ ನೀನ್ ತೋರಿಸ್ತೀಯಾ ಅಂತ ತಂದೆ ಕೇಳ್ತಿದ್ದಾರೆ. Let me see if you can sleep alone tonight in my office room. ಹಾಗಾದ್ರೆ ಈ ದಿನ ನೀನೇನ್ ಮಾಡ್ಬೇಕು, ಒಬ್ಬನೇ ನನ್ನ ಆಫೀಸ್ ರೂಮ್ ಅಲ್ಲಿ ಮಲಗಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, a frightful proposition. Swami thought he had always slept beside his granny in the passage. ಅಂದ್ರೆ ಇದೇನು ಅಂದ್ರೆ ಅವ್ರ ತಂದೆ ಏನ್ ಈ ರೀತಿ ಹೇಳ್ಬಿಟ್ರು, ನಾನು ಯಾವಾಗ್ಲೂ ನನ್ನ ಅಜ್ಜಿ ಜೊತೆ ಅಲ್ವಾ ನಾನು ಮಲ್ಕೋತಾ ಇದ್ದಿದ್ದು ಅಂತ ಇವನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. And any change in this arrangement kept him trembling and awake all night. ಇದರಲ್ಲಿ ಏನೇ ಸ್ವಲ್ಪ ವ್ಯತ್ಯಾಸ ಆದ್ರೂ ಅವನಿಗೆ ರಾತ್ರಿ ಎಲ್ಲ ನಿದ್ರೆನೇ ಬರ್ತಿರ್ಲಿಲ್ಲ, ರಾತ್ರಿ ಎಲ್ಲ ಎದ್ದಿರ್ತಿದ್ದ. He hoped at first that father was only joking. ಅವನೇನಂತ ಅನ್ಕೋತಾನೆ, ನಮ್ಮ ತಂದೆ ಜೋಕ್ ಮಾಡ್ತಿದ್ದಾರೆ ಅಂತ ಅನ್ಕೋತಾನೆ. He mumbled weakly, yes, ತುಂಬಾ ಸಿಂಪಲ್ ಆಗಿ ಹೇಳ್ತಾನೆ. ಮಂಬಲ್ ಅಂದ್ರೆ ಸೇ ಸಮಥಿಂಗ್ ನಾಟ್ ಕ್ಲಿಯರ್ಲಿ ಇನಫ್, ಅಂದ್ರೆ ಎಸ್ ಆ ತರ ಹೇಳ್ತಾನೆ. ಅಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್, ಮತ್ತೆ ಏನ್ ಮಾಡ್ತಾನೆ, ಆ ಸಬ್ಜೆಕ್ಟ್ ನ ಚೇಂಜ್ ಮಾಡ್ಬೇಕು ಅಂತ ತುಂಬಾನೇ ಕೂಡ ಒದ್ದಾಡ್ತಾನೆ. He said very loudly and with a great deal of enthusiasm, we are going to admit even elders in our cricket club hereafter. We are buying brand new bats and balls. Our captain has asked me to tell you. ಅವನು ಏನ್ ಹೇಳ್ತಿದ್ದಾನೆ, ಈಗ ಸಬ್ಜೆಕ್ಟ್ ನ ಚೇಂಜ್ ಮಾಡ್ಬೇಕಲ್ಲ, ಅವನು ಹೇಳ್ತಿದ್ದಾನೆ ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್. ಅಂದ್ರೆ ಅವನಿನ್ನು ಚಿಕ್ಕವನು, ನಮ್ಮ ಜೊತೆಗೆ ಇನ್ನೂ ದೊಡ್ಡವ್ರನ್ನ ಸೇರ್ಸ್ಕೊತೀವಿ, ಮತ್ತೆ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಮತ್ತೆ ಬಾಲ್ಸ್ ನ ತಗೋತಿದೀವಿ. ನಮ್ಮ ಕ್ಯಾಪ್ಟನ್ ಹೇಳಿದ್ರು ನಿಮ್ಗೆ ಹೇಳಿ ಅಂತ ಕ್ರಿಕೆಟ್ ಬಗ್ಗೆ ಅವನು ವಿಷಯವನ್ನ ಹೇಳ್ತಾನೆ. ವಿಲ್ ಸಿ ಅಬೌಟ್ ದಟ್ ಲೇಟರ್, ಫಾದರ್ ಕಟಿಂಗ್. ಅವ್ರೇನ್ ಮಾಡ್ತಾರೆ, ಅವ್ರ ತಂದೆ ವಿ ವಿಲ್ ಸಿ ಲೇಟರ್ ಅಂತ ಹೇಳ್ತಾರೆ. ಅದನ್ನ ಆ ಮಾತನ್ನ ಅಲ್ಲಿಗೆ ಕಟ್ ಮಾಡ್ತಾರೆ. You must sleep alone hereafter. Swami realized that the matter had gone beyond his control. ಅವ್ರು ಹೇಳ್ತಾರೆ, ಇವತ್ತಿನ ಖಂಡಿತ ಒಬ್ನೇ ಮಲಗಲೇಬೇಕು ಅಂತ ಹೇಳ್ತಾರೆ. ಆಗ ಸ್ವಾಮಿಗೆ ಅನ್ಸುತ್ತೆ, ಇದು ನನ್ನ ಕೈಲಿ ಸಾಧ್ಯ ಇಲ್ಲ, ಇದು ನನ್ನ ತಂದೆನ ಮಾತನ್ನ ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸೋದಿಕ್ಕೆ ಸ್ಟಾರ್ಟ್ ಆಯ್ತು. ನನ್ನ ಕಂಟ್ರೋಲ್ ಇಂದ ಅದು ತಪ್ಪಿಸ್ಕೋತಾ ಇದೆ ಅಂತ ನಿಮ್ಗೆ ಅನ್ಸೋದಿಕ್ಕೆ ಸ್ಟಾರ್ಟ್ ಆಯ್ತು. From a challenge, it had become a command. He knew his father tenacity at such moments. ಅಂದ್ರೆ ಅವ್ರ ತಂದೆಯವ್ರದ್ದು ಟೆನಸಿಟಿ ಅಂದ್ರೆ ಡಿಟರ್ಮಿನೇಷನ್ ಅಂತ, ಅವ್ರು ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು ಅನ್ನೋದು ಅವನ ಬಗ್ಗೆ, ಅವ್ರ ತಂದೆ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ತಂದೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ನನ್ನ ಬಗ್ಗೆ, ನನ್ನನ್ನ ಇವತ್ತು ಒಬ್ರೆ ಮಲಗಿಸ್ತಾರೆ ಅಂತ ಅವ್ರಿಗೆ ಅನ್ಸುತ್ತೆ. From the first of next month, I will sleep alone, father. From the first of next month 1ನೇ ತಾರೀಕಿಂದ ನಾನು ಒಬ್ಬನೇ ಮಲಗ್ತೀನಿ ಫಾದರ್ ಅಂತ ಹೇಳ್ತಿದ್ದಾನೆ. ನೋ, ಯು ಮಸ್ಟ್ ಡೂ ಇಟ್ ನೌ. ಖಂಡಿತ ಇಲ್ಲ, ನೀನು ಇವಾಗಲೇ ಅದನ್ನ ಮಾಡಬೇಕು. ಇಟ್ ಇಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರಾನಿ ಆರ್ ಮದರ್ ಲೈಕ್ ಎ ಬೇಬಿ. ಡಿಸ್ಗ್ರೇಸ್ಫುಲ್ ಅಂತ ಅಂದ್ರೆ ಅದು ನೀನ್ ಬೆಳೀತಾ ಇದೀಯಾ, ನೀನ್ ಇನ್ನೂ ಅಮ್ಮ ಮತ್ತೆ ಅಜ್ಜಿ ಜೊತೆ ಮಲ್ಕೊಳ್ಳೋದು ಅಷ್ಟು ಚೆನ್ನಾಗಿ ನಂಗೆ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಒಂದ್ ಮಗು ತರ ನೀನ್ ಹೋಗಿ ಅಜ್ಜಿ ಜೊತೆ ಮಲ್ಗೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಾರೆ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಅಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನೀನೀಗ ಸೆಕೆಂಡ್ ಫಾರ್ಮ್ ಅಲ್ಲಿ ಇದೆಯಾ, ಅಂದ್ರೆ ನೀನ್ ಸ್ವಲ್ಪ ದೊಡ್ಡವನಾಗಿದ್ಯಾ, ಆದ್ರೆ ನೀನ್ ಇನ್ನೂ ಚಿಕ್ಕ ಮಗು ತರ ಆಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. He said and looked at his wife who was rocking the cradle. Why do you look at me while you say it? She is asked. ಅಂದ್ರೆ ಅವರು ಅದರ ಹೇಳ್ಕೊಂಡು ನೀನು ದೊಡ್ಡವನಾಗಿದ್ಯಾ, ಆದ್ರೆ ನೀನು ಇನ್ನು ಅಮ್ಮನ ಪಕ್ಕ ಅಜ್ಜಿ ಪಕ್ಕ ಮಲ್ಗೋದು ಆ ತರ ನೋಡ್ತಾ ಅವ್ರ ಹೆಂಡತಿನ ನೋಡ್ತಾರೆ. ಅದಕ್ಕೆ ಅವ್ರ ಹೆಂಡತಿ ಹೇಳ್ತಾರೆ, ನೀವ್ಯಾಕೆ ನನ್ನನ್ನು ನೋಡ್ತಾ ಇದ್ದೀರಾ, ಅದನ್ನ ಹೇಳ್ಕೊಂಡು ಅಂತ ಹೇಳ್ತಾರೆ. I hardly know anything about the boy. ನನಗೆಲ್ಲ ಗೊತ್ತು ನನ್ನ ಮಗನ ಬಗ್ಗೆ.
ನೋ 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 ಐ ಡೋಂಟ್ ಮೀನ್ ಯು ಅಂತ ಹೇಳ್ತಾರೆ. ಅವ್ರ ಫಾದರ್ ಸೆಡ್ ಫಾದರ್ ಐ ಡೋಂಟ್ ಮೀನ್ ಯು ಹಂಗಂದ್ರೆ ನಾನು ನಿಮ್ಗೆ ಆ ಥರ ಹೇಳ್ತಿಲ್ಲ ಅಂತ ಹೇಳ್ತಾರೆ. ಇಫ್ ಯು ಮೀಟ್ ಯುವರ್ ಮದರ್ ಈಸ್ ಸ್ಪಾಯಿಲಿಂಗ್ ಇನ್ ಟೆಲ್ ಹರ್ ಸೋ ಅಂಡ್ ಡೋಂಟ್ ಲುಕ್ ಅಟ್ ಮೀ ಶಿ ಸೆಡ್ ಅಂಡ್ ಟರ್ನ್ ಅವೇ. ಅವ್ರೇನ್ ಹೇಳ್ತಾರೆ, ಇಫ್ ಯು ಮೀಟ್ ಯುವರ್ ಮದರ್ ಈಸ್ ಸ್ಪಾಯಿಲಿಂಗ್ ಇನ್, ಹಾಗಾದ್ರೆ ಆ ಥರ ಅರ್ಥ ಆಗೋದಾದ್ರೆ ನಿಮ್ಮ ಮಗನ್ನ ಸ್ಪಾಯ್ಲ್ ಮಾಡ್ತಾ ಇರೋದು ನಿಮ್ಮ ತಾಯಿನೇ. ಟೆಲ್ ಹರ್ ಸೋ ಅವ್ರಿಗೇನೆ ಹೇಳಿ, ಅಂಡ್ ಡೋಂಟ್ ಲುಕ್ ಅಟ್ ಮೀ ನನ್ನ ಹತ್ರ ನೀವು ನನ್ನ ಕಡೆ ತಿರುಗಿ ನೋಡಬೇಡಿ. ಶಿ ಸೆಡ್ ಅಂಡ್ ಟರ್ನ್ಡ್ ಅವೇ ಆ ಥರ ಹೇಳಿ ಅವಳು ತಿರುಗಿ ಹೋಗ್ತಾಳೆ. ಇದು ಭಾಗ 1. ಥ್ಯಾಂಕ್ ಯು.